ನಮಸ್ಕಾರ, ನಾನು ನಿಮ್ಮ ಪರಿಸರ ಚಂದ್ರಶೇಖರ್. ನಾವು ಯಾವಾಗಲೂ ಎನ್ ಆರ್ ಕಾಲೋನಿ ಅಂತ ಹೇಳ್ತಾ ಇರ್ತೀವಿ. ಏನಿದೆ ಎನ್ ಆರ್ ಕಾಲೋನಿ? ಎನ್ ಆರ್ ಅಂದರೆ ಏನು ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಬಸವನಗುಡಿಯ ಹೃದಯ ಭಾಗ ಆಗಿರ್ತಕ್ಕಂಥ ಎನ್ ಆರ್ ಕಾಲೋನಿಯ ಬಗ್ಗೆ, ಅದರ ಇತಿಹಾಸದ ಬಗ್ಗೆ, ಅದರ ಸ್ಥಾಪಕರಾಗಿರ್ತಕ್ಕಂಥ ಅದರ ಹಿನ್ನೆಲೆಯ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಎನ್ ಆರ್ ಕಾಲೋನಿ ಅಂತಂದರೆ ನರಸಿಂಹರಾಜ ಕಾಲೋನಿ ಎನ್ ಆರ್ ಕಾಲೋನಿ ನಿಮಗೆಲ್ಲ ಗೊತ್ತಿರುತ್ತೆ. ಬಸವನಗುಡಿ ಪಕ್ಕ ಇರ್ತಕ್ಕಂಥ ಬ್ಯೂಗಲ್ ರ್ಯಾಕ್ ಅಕ್ಕಪಕ್ಕ ಇರ್ತಕ್ಕಂಥ ಈ ಎನ್ ಆರ್ ಕಾಲೋನಿ. ಈ ಎನ್ ಆರ್ ಕಾಲೋನಿ ಸೃಷ್ಟಿಯಾಗಕ್ಕಿಂತ ಮುಂಚೆ ಇದರ ಇತಿಹಾಸವನ್ನು ತೆಗೆದುಕೊಂಡಾಗ 1898ನೇ ಇಸ್ವಿನಲ್ಲಿ ಬೆಂಗಳೂರಿನ ಸಿಟಿ ಮಾರ್ಕೆಟ್ ಪ್ರದೇಶದ ಆ ಕಡೆ ಪ್ಲೇಗ್ ರೋಗ ಬರುತ್ತೆ. ಆಗ ಜನನನ್ನು ಬೇರೆ ಕಡೆಗೆ ಹೊಸ ಏರಿಯಾಗೆ ಶಿಫ್ಟ್ ಮಾಡಬೇಕು ಅಂತ 1904ನೇ ಇಸ್ವಿನಲ್ಲಿ ಬಸವನಗುಡಿಯ ನಿರ್ಮಾಣ ಆಗುತ್ತೆ. ಬಸವನಗುಡಿಯಲ್ಲಿ ಏನಾಗುತ್ತೆ ಅಂತಂದರೆ ಅತಿ ಶ್ರೀಮಂತ ವರ್ಗ, ವ್ಯಾಪಾರಿ ವರ್ಗ, ತುಂಬ ವಿದ್ಯಾವಂತರು ಸೇರಿರ್ತಕ್ಕಂಥ ಪ್ರಸಿದ್ಧವಾದಂಥ ಬಸವನಗುಡಿ ನಿರ್ಮಾಣ ಆಗುತ್ತೆ. ಅದಾದ ನಂತರ ಇನ್ನು ಮಧ್ಯಮ ವರ್ಗ, ಕೆಳಮ ವರ್ಗ, ಮಿಡ್ಲ್ ಕ್ಲಾಸ್ ಅಂತಾರೆ, ಅಂಥ ಜನಕ್ಕೆ ಯಾವ ರೀತಿ ವಸತಿ ಯೋಜನೆ ಮಾಡಬೇಕು ಅಂತಕ್ಕಂಥ ಆಲೋಚನೆ ಅವತ್ತಿನ ಸರ್ಕಾರದ ವ್ಯವಸ್ಥೆಯಲ್ಲಿತ್ತು. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ತಂದೆ ಆಗಿರ್ತಕ್ಕಂಥ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಇಲ್ಲಿ ಬರ್ತಾರೆ. 1935ನೇ ಇಸ್ವಿಗೆ ಈ ಒಂದು ಪ್ರದೇಶಕ್ಕೆ ಬರ್ತಾರೆ. ಈ ಪ್ರದೇಶ ನಾವೇನು ಇವತ್ತು ನೋಡ್ತಾ ಇದ್ದೀವಿ, ಇದೇ ಪ್ರದೇಶದಲ್ಲಿ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಬಂದಾಗ ಅವರ ನೆನಪಿಗೋಸ್ಕರ ಈ ಒಂದು ಎನ್ ಆರ್ ಕಾಲೋನಿ ಅಂದರೆ ನರಸಿಂಹರಾಜ ಕಾಲೋನಿಯನ್ನು ಸೃಷ್ಟಿ ಮಾಡ್ತಾರೆ. ಜಯಚಾಮರಾಜೇಂದ್ರ ಒಡೆಯರ್ ಅವರ ತಂದೆ ಮತ್ತು ನಾಲ್ವಡಿ ಕೃಷ್ಣರಾಜರವರ ತಮ್ಮ ಆಗಿರ್ತಕ್ಕಂಥ ನರಸಿಂಹರಾಜ ಒಡೆಯರ್ ಅವರ ಹೆಸರಿನಲ್ಲಿ ನರಸಿಂಹರಾಜ ಕಾಲೋನಿ ಶುರು ಆಗುತ್ತೆ. ಇದು ಒಂದು ರೀತಿಯ ಈ ಒಂದು ಪ್ರದೇಶದ ಇತಿಹಾಸ. ಎನ್ ಆರ್ ಕಾಲೋನಿ ಅಂತಂದರೆ ಇವತ್ತು ಪ್ರಸಿದ್ಧವಾಗ್ಬಿಟ್ಟಿದೆ. ಯಾಕೆಂದರೆ ಎನ್ ಆರ್ ಕಾಲೋನಿಲಿ ಇಲ್ಲದೇ ಇರೋದೇ ಇಲ್ಲ. ಎಲ್ಲ ರೀತಿಯ ಸರ್ವಭಾಷಿಕರಿದ್ದಾರೆ, ಅನ್ಯ ರಾಜ್ಯದ ಜನ ಹೆಚ್ಚಾಗಿದ್ದಾರೆ. ಹಲವಾರು ಜನ, ರಾಜಸ್ಥಾನಿಗಳಿರ್ಬೋದು, ಗುಜರಾತಿಗಳಿರ್ಬೋದು, ಮರಾಠಿಗಳಿರ್ಬೋದು, ಕನ್ನಡದವ್ರು ಇರ್ಬೋದು, ತಮಿಳವರು, ತೆಲುಗವರು ಎಲ್ಲ ಸೇರಿರ್ತಕ್ಕಂಥ ಒಂದು ಮಿನಿ ಭಾರತವಾಗಿ ಎನ್ ಆರ್ ಕಾಲೋನಿ ನಾನು ನೋಡ್ಬೋದು. ಎನ್ ಆರ್ ಕಾಲೋನಿ ಇತಿಹಾಸವನ್ನು ನಾನು ನಿಮ್ಗೆ ಹೇಳಿದೆ, ಯಾವ ರೀತಿ ಸೃಷ್ಟಿಯಾಯಿತು ಅಂತ. ಎನ್ ಆರ್ ಕಾಲೋನಿ ಸುತ್ತಮುತ್ತ ಇರತಕ್ಕಂಥ ಒಂದು, ಯಾಕಂದರೆ ದೇವಸ್ಥಾನಕ್ಕೂ ಪ್ರಸಿದ್ಧಿ ಮತ್ತು ಶಿಕ್ಷಣ ಸಂಸ್ಥೆಗೂ ಪ್ರಸಿದ್ಧಿ. ದೇವಸ್ಥಾನಗಳು ಪ್ರಮುಖವಾಗಿ ತೆಗೆದುಕೊಂಡಾಗ ದೊಡ್ಡ ಬಸವಣ್ಣನ ಗುಡಿ, ಮತ್ತು ಬಸವಣ್ಣನ ಗುಡಿ, ದೊಡ್ಡ ಗಣೇಶನ ಗುಡಿ, ಮತ್ತು ಅಕ್ಕಪಕ್ಕ ಇರ್ತಕ್ಕಂಥ ಕಾರಂಜಿ ಆಂಜನೇಯ ಸ್ವಾಮಿ ಇರ್ಬೋದು, ಎನ್ ಆರ್ ಕಾಲೋನಿ ಬಸ್ ಸ್ಟಾಪಲ್ಲಿ ಇರ್ತಕ್ಕಂಥ ಒಂದು ಅಂಬಾಭವಾನಿ ದೇವಸ್ಥಾನ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳು, ಮತ್ತು ರಾಯರ ಮಠ, ಮಡ್ಲೂರು ಸ್ಟ್ರೀಟ್ ರಾಯರ ಮಠ ಇರ್ಬೋದು. ಇನ್ನೂ ಅತ್ಯಂತ ವಿಶೇಷವಾಗಿ ಬೆಂಗಳೂರಿನಾಗ ಪ್ರಥಮ ಸಾಯಿಬಾಬಾ ದೇವಸ್ಥಾನ ಅಂತಂದರೆ ಎನ್ ಆರ್ ಕಾಲೋನಿಯ ಸಾಯಿಬಾಬಾ ಮಂದಿರ ಇರ್ಬೋದು. ಹೀಗೆ ಹಲವಾರು ದೇವಸ್ಥಾನಗಳನ್ನು ಹೊಂದಿರತಕ್ಕಂಥ ಒಂದು ಪುಣ್ಯಭೂಮಿ ಎನ್ ಆರ್ ಕಾಲೋನಿ. ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿ ಅನಂತಾಚಾರ್ ಅಂತಕ್ಕಂಥವ್ರು ಸ್ಥಾಪನೆ ಮಾಡಿದಂಥ APS ಆಚಾರ್ಯ ಪಾಠಶಾಲೆಯ ಒಂದು ಶಿಕ್ಷಣ ಸಂಸ್ಥೆ ಯಾವ ರೀತಿ ಬರೆದಿದೆ ಅಂತಂದರೆ LKGಯಿಂದ ಹಿಡಿದು ಇಂಜಿನಿಯರ್ ಆಗೋ ತನಕ ಆ ಒಂದು ಸಂಸ್ಥೆಯನ್ನು ಅನಂತ ಆಚಾರ್ ಅವರು ಬೆಳೆಸಿದ್ದಾರೆ. ಮನೆಗೆ ಹೋಗಿ ಚಂದವನ್ನು ಎತ್ತಿ ಆ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿದಂಥ ಅದ್ಭುತ ಕಾಯಕ ಯೋಗಿ ಅನಂತಾಚಾರ್ ಅವರು. ಅದೇ ರೀತಿ ಅದರ ಪಕ್ಕದಲ್ಲೇ ಹಿಂಭಾಗದಲ್ಲೇ ಇರ್ತಕ್ಕಂಥ ಗೋಖಲೆ ಇನ್ಸ್ಟಿಟ್ಯೂಟ್ ಬಗ್ಗೆ ಮಾತಾಡಿದ್ರೆ ಇದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಯಾಕೆಂದರೆ ಗೋಖಲೆ ಇನ್ಸ್ಟಿಟ್ಯೂಟಿನ ಸೃಷ್ಟಿಕರ್ತರು ಆಧುನಿಕ ಭಗವದ್ಗೀತೆ ಆಗಿರತಕ್ಕಂಥ ಮಂಕುತಿಮ್ಮನ ಕಗ್ಗದ DVG ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಅವ್ರಿಗೆ 1992ರಲ್ಲಿ ಅವ್ರಿಗೆ ಗೌರವಧನ ಬರುತ್ತೆ. ಯಾಕೆಂದರೆ ಅವ್ರಿಗೆ ಸಾರ್ವಜನಿಕ ಸನ್ಮಾನ ಮಾಡಿದಾಗ ಸುಮಾರು 1 ಲಕ್ಷ ರೂಪಾಯಿ, ಆಗಿನ ಕಾಲಕ್ಕೆ 1 ಲಕ್ಷ ರೂಪಾಯಿ ಅಂದರೆ ನೀವು ಅರ್ಧ ಎನ್ ಆರ್ ಕಾಲೋನಿ ಪರ್ಚೇಸೇ ಮಾಡಿಬಿಡುವ. ಆ 1 ಲಕ್ಷ ರೂಪಾಯಿ ಇಡುಗಂಟನ್ನು ಗೋಖಲೆ ಇನ್ಸ್ಟಿಟ್ಯೂಟ್ಗೆ ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿ ಹಾಕ್ತಾರೆ. ಆ ಸಂಸ್ಥೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. DVG ಅವರ ಆ ಒಂದು ಸಾಧನೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಲವಾರು BMC ಪ್ರತಿಷ್ಠಾನ ಇರ್ಬೋದು, ಹೀಗೆ ಹಲವಾರು ಸಂಸ್ಥೆಗಳನ್ನು ಅಕ್ಕಪಕ್ಕ ಹೊಂದಿರತಕ್ಕಂಥ ಎನ್ ಆರ್ ಕಾಲೋನಿಯಲ್ಲಿ ಬಂದಾಗ ಶಿಕ್ಷಣ ಸಂಸ್ಥೆ ಮತ್ತು ಇಲ್ಲಿ ಹಲವಾರು ಜನ ಸಾಧಕರಿದ್ದಾರೆ. DVG ಹೆಸರು ಹೇಳ್ತಾ ಇದ್ದೆ. DVG ಅವರು ಇಲ್ಲೇ ಓಡಾಡಿರ್ತಕ್ಕಂಥ ಪ್ರದೇಶ. DVGಯ ತದ್ರೂಪವಾಗಿರ್ತಕ್ಕಂಥ ಶತಾಬ್ದಾನಿ ಗಣೇಶ್ ಅವರು ಸಹ ಇದೇ ಪ್ರದೇಶದಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ. ಮೊನ್ನೆ ತಾನೇ ಅವ್ರಿಗೆ ಪದ್ಮವಿಭೂಷಣ ಪ್ರಶಸ್ತಿ ಬಂತು. ಅವ್ರಿಗೂ ಸಹ ಎನ್ ಆರ್ ಕಾಲೋನಿ ನಿವಾಸಿಗಳು ಅಂತಕ್ಕಂಥದ್ದು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಹಲವಾರು ಜನ ಸಾಧಕರು, ಚಲನಚಿತ್ರ ಕಲಾವಿದರು, ಯಾಕೆಂದರೆ ಇಲ್ಲಿ ದ್ವಾರಕೀಶ್ ಅವರು ಇಲ್ಲೇ ಇದ್ದಂಥ ಪ್ರದೇಶ, ಮತ್ತು ಖ್ಯಾತ ಗಾಯಕರಾಗಿರ್ತಕ್ಕಂಥ C. ಅಶ್ವಥ್ ಅವರು ಎನ್ ಆರ್ ಕಾಲೋನಿಯ ನಿವಾಸಿಗಳು. ಹಾಗೆ ತೆಗೆದುಕೊಂಡಾಗ ರಮೇಶ್ ಅರವಿಂದ್ ಅವರು ಏನಿದ್ದಾರೆ ಇವತ್ತಿನ ಖ್ಯಾತ ನಟ, ಅವರು ಇದೇ 7th ಮೈನ್ ಎನ್ ಆರ್ ಕಾಲೋನಿ ಇದ್ದಂಥವ್ರು. ಕುಮಾರನ್ಸಲ್ಲಿ ಓದ್ತಾ ಇದ್ರು, ಎನ್ ಆರ್ ಕಾಲೋನಿ 7th ಮೈನ್ ಇದ್ದಂಥವ್ರು. ಮಾಧ್ಯಮದ ಲೋಕದ ಹಲವಾರು ಪತ್ರಕರ್ತರು ವಾಸಿರ್ತಕ್ಕಂಥ ಈ ಕ್ಷೇತ್ರ. ಹೀಗೆ ಹಲವಾರು ವಿಭಿನ್ನತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳ ಒಂದು ಕ್ರೋಢೀಕರಣ ಆಗಿರ್ತಕ್ಕಂಥ ಕ್ಷೇತ್ರ ಎನ್ ಆರ್ ಕಾಲೋನಿ. ಈ ಎನ್ ಆರ್ ಕಾಲೋನಿಯ ವಿಶೇಷನ ಹೇಳ್ತಾ ಹೋದರೆ ಅದಕ್ಕೆ ಎಂಡೇ ಇಲ್ಲ ಅನಿಸುತ್ತೆ. ಆದರೆ ಈ ಎನ್ ಆರ್ ಕಾಲೋನಿ ಸೃಷ್ಟಿಕರ್ತರಾಗಿರ್ತಕ್ಕಂಥ ನರಸಿಂಹರಾಜ ಒಡೆಯರ್ ಅಂತಂದರೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಜೂನ್ 5,
1988ನೇ ಇಸ್ವಿನಲ್ಲಿ ಹುಟ್ಟುತ್ತಾರೆ. ಅವರ ಹುಟ್ಟಿನ ಒಂದು ನೆನಪಿಗೋಸ್ಕರ ನಮ್ಮ NR ಕಾಲೋನಿಯ ನೀವು ನೋಡ್ತಾ ಇದ್ದೀರಾ, ಕಂಠೀರವ ನರಸಿಂಹರಾಜ ಒಡೆಯರ್ ಅವರ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಅವರ 138ನೇ ಜನ್ಮೋತ್ಸವದ ಆಚರಣೆಗೋಸ್ಕರ ಜೂನ್ 5ನೇ ತಾರೀಕು ಅಂತಂದ್ರೆ ಮುಂದಿನ ವಾರ ಬರ್ತಕ್ಕಂಥ ಜೂನ್ 5ನೇ ತಾರೀಕು ಅವರ ಹುಟ್ಟಿದಿನ ಒಂದು ಯುವ ತಂಡ ಇಲ್ಲಿ ರೆಡಿಯಾಗಿದೆ. ಅಂತ ಒಂದು ಶ್ರೇಷ್ಠ ವ್ಯಕ್ತಿ, ಯಾಕೆಂತಂದ್ರೆ ನರಸಿಂಹರಾಜ ಕಾಲೋನಿಯ ಹೆಸರು ಬರೋದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥ ನರಸಿಂಹರಾಜ ಒಡೆಯರ್ ಅವರ ನೆನಪಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದು 5ನೇ ತಾರೀಕು ಸಂಜೆ 4 ಗಂಟೆಗೆ ಇದೇ ಒಂದು ಪ್ರದೇಶದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಘನ ಉಪಸ್ಥಿತಿಯನ್ನ ನಮ್ಮ ಇವತ್ತಿನ ಮೈಸೂರಿನ ಲೋಕಸಭಾ ಸದಸ್ಯರು ಮಹಾರಾಜರಾಗಿರ್ತಕ್ಕಂಥ ಒಡೆಯರ್ ಅವರು ಬರ್ತಾ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ NR ಕಾಲೋನಿ ನರಸಿಂಹರಾಜ ಕಾಲೋನಿ, ಬಸವನಗುಡಿ ಎಲ್ಲ ಆತ್ಮೀಯರು ಈ ಕಾರ್ಯಕ್ರಮಕ್ಕೆ ಬಂದು ನರಸಿಂಹರಾಜ ಕಾಲೋನಿಯ ವೈಭವವನ್ನ ಮತ್ತೆ ನಾವು ಕೇಳೋದಕ್ಕೋಸ್ಕರ ನೋಡೋದಕ್ಕೋಸ್ಕರ ಬಂದು ಆ ಮಹಾರಾಜರ ಒಂದು ಸಂಸ್ಕೃತಿಗೆ ನಾವು ಒಂದು ದೊಡ್ಡ ರೀತಿಯ ಒಂದು ಅಭಿನಂದನೆ ಸಲ್ಲಿಸಬೇಕಂದ್ರೆ ಈ ಅದ್ಭುತವಾದ ಕ್ಷೇತ್ರ ನಮಗೋಸ್ಕರ ಮಾಡಿದ್ದಾರೆ. ಎಲ್ಲಾ ರೀತಿಯ ವಾತಾವರಣಗಳು. ಇನ್ನೂ ಒಂದು ಕೆಲವು ವಿಚಾರ ಹೇಳ್ಬೇಕು ಅಂತಂದ್ರೆ ಇಲ್ಲಿ ರಾಜಕಾರಣಿಗಳು ಮತ್ತು ಬೆಂಗಳೂರಿನ ರಾಜಕೀಯದಲ್ಲಿ TR ಶಾಮಣ್ಣ ಅಂತ ಹೆಸರು ಹೇಳದೇ ಇರೋರು ಇಲ್ಲ. ಅತ್ತರ ಸಜ್ಜನ ಪ್ರಾಮಾಣಿಕ ವ್ಯಕ್ತಿಯಾಗಿರ್ತಕ್ಕಂಥ TR ಶಾಮಣ್ಣನವರು ಇದೇ ಕ್ಷೇತ್ರದ ನಿವಾಸಿಗಳು. ಮತ್ತೆ NR ಕಾಲೋನಿ ರಾಮ ಮಂದಿರ ಇರ್ಬೋದು, ಹಳೇ ರಾಮ ಮಂದಿರ, ಆ ರಾಮ ಮಂದಿರದ ವಿಶಿಷ್ಟತೆ ಇರ್ಬೋದು, ಮತ್ತೆ ಹಲವಾರು ಉದ್ದೇಶಗಳನ್ನು ಹೊಂದಿರತಕ್ಕಂಥ NR ಕಾಲೋನಿ ನರಸಿಂಹರಾಜ ಕಾಲೋನಿಯ ಸೃಷ್ಟಿಕರ್ತರಾಗಿರ್ತಕ್ಕಂಥ ನರಸಿಂಹರಾಜ ಒಡೆಯರ್ ಅವರ ಪ್ರತಿಮೆಯ ಅನಾವರಣಕ್ಕೆ ನಿಮ್ಗೆಲ್ಲ ನಾನು ಆತ್ಮೀಯವಾಗಿ ಜನಧ್ವನಿಯ ಮೂಲಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ.